ಮಂಡ್ಯ ಕಣದಿಂದ ಹಿಂದೆ ಸರಿದ್ರ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಟಿಕೆಟ್ ಬಿಜೆಪಿ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ದೆ ಅಂತ ದೆಹಲಿಯಲ್ಲಿ ನಡ್ಡಾ ಭೇಟಿ ಬಳಿಕ ಸಂಸದೆ ಸುಮಲತಾ ಕೊಟ್ಟಿರುವಂತಹ ಹೇಳಿಕೆ ನೋಡಿದ್ರೆ ಕಣದಿಂದ ಹಿಂದೆ ಸರಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಬಿಜೆಪಿ ಟಿಕೆಟ್ ಉಳಿಸ್ಕೋಬೇಕು ಮಂಡ್ಯದಲ್ಲಿ ಅಂತ ಅಂದಿದ್ದೆ ಅಂತ ಜೆಪಿ ನಡ್ಡಾ ಭೇಟಿ ಬಳಿಕ ದೆಹಲಿಯಲ್ಲಿ ಸಂಸದೆ ಕೊಟ್ಟಿರುವಂತಹ ಹೇಳಿಕೆ. ಕಳೆದ ಬಾರಿ ಪಕ್ಷೇತರವಾಗಿ ನಿಂತಿದ್ದು ನನ್ನ ನಿರ್ಧಾರ ಅಲ್ಲ, ಮಂಡ್ಯದ ಜನ ಅಂಬರೀಶ್ ಬೆಂಬಲಿಗರ ನಿರ್ಧಾರವಾಗಿತ್ತು. ಬಿಜೆಪಿಗೆ ಬಾಹ್ಯ ಬೆಂಬಲ ಸೂಚಿಸಿದ್ದು ಕೂಡ ಈ ಜನರನ್ನ ಕೇಳಿಯೇ ಆಗಿತ್ತು. ನನ್ನ ಎಂಪಿ ಅವಧಿ ಮುಗಿದ ಮೇಲೆ ಬಿಜೆಪಿಗೆ ಸೇರ್ತೀನಿ ಅಂತ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕಣದಿಂದ ಅವರು ಹಿಂದೆ ಸರಿದ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅವರ ಮಾತಿನ ವರಸೆ ನೋಡಿದರೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಸುಮಲತಾ ಅವರ ನಡೆ ಬಗ್ಗೆ ತುಂಬಾ ಜನರು ನಿಮ್ಮ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಏನ್ ಹೇಳ್ಬೋದು? ಪಕ್ಷೇತರಾಗಿ ಇನ್ನೊಮ್ಮೆ ನಿಲ್ಲುತ್ತಿದ್ದಾರೆ ನೋಡಿ. ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾನು ಪಕ್ಷೇತರವಾಗಿ ನಿಂತ್ಕೊಂಡಿದ್ದು ನನ್ನ ಒಂದು ನಿರ್ಧಾರವಾಗಿ ಇರಲಿಲ್ಲ. ಅದು ನನ್ನ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು, ಮಂಡ್ಯ ಕ್ಷೇತ್ರದ ಒಂದು ಮಹಾಜನತೆ ಅವರು ನನಗೆ ಹೇಳಿಕೊಟ್ಟಂಥ ಮಾತದು, ನೀವು ಪಕ್ಷೇತರವಾಗಿ ನಿಲ್ಲಿ ಅಂತ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು, ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೇ ನಾನು ಮಾಡಿದ್ದು. ಈಗಲೂ ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು, ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು ಏನು ಹೇಳ್ತಾರೆ ಅಥವಾ ನಾನು ಹೋಗಿ ನನ್ನ ಬೆಂಬಲಿಗರೊಂದಿಗೆ ನಾನು ಚರ್ಚಿಸ್ತೀನಿ, ಅವ್ರ ಮುಂದೆ ಇಡ್ತೀನಿ. ಅವ್ರಿಗೂ ಗೊತ್ತಾಗುತ್ತೆ ನಿರ್ಧಾರ ಏನು ಅನ್ನೋದು. ಅಧಿಕೃತವಾಗಿ ಪಾರ್ಟಿ ಹೇಳಬೇಕೆ ಹೊರತು ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ನಿರ್ಧಾರಕ್ಕೆ ನನ್ನ ಸಪೋರ್ಟರ್ಸ್ ಯಾವ ರೀತಿ ನನಗೆ ಹೇಳ್ತಾರೆ ಅನ್ನೋದು ನಾನು ಅವ್ರ ಜೊತೆ ಚರ್ಚಿಸಬೇಕು. JDS ನಾವೇ ಸ್ಪರ್ಧೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ನೀವು ಈಗಲೂ ಗಟ್ಟಿಯಾಗಿ ಹೇಳ್ತೀರಾ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ? ಅಲ್ಲ, ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು. ಮಂಡ್ಯದಲ್ಲಿ ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೆ. ಸೇರ್ಬೇಕಲ್ವಾ? ಈಗ MP ಟರ್ಮ್ ಮುಗಿದ ತಕ್ಷಣ ಖಂಡಿತ ಪಾರ್ಟಿ ಸೇರೋ ಅಂತ ಒಂದು ಇದಿದೆ. ಅದಕ್ಕೆ ಸರಿಯಾದ ಒಂದು ಟೈಮ್ ಬರಬೇಕಿದೆ. ನೋಡಿ, ಅದು ಪಾರ್ಟಿ ಡೈರೆಕ್ಟ್ ಮಾಡಬೇಕು. ಈ ವಿಷಯದಲ್ಲಿ ಪಾರ್ಟಿ ಹ್ಯಾಸ್ ಟು ಗೈಡ್ ಮೀ ಯಾವ ರೀತಿ ನಾಮ್ಸ್ ಇದೆ ಅಂತ.